ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಝೋನ್ ಮೀಡಿಯಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡದ ನಟಿಯರು ಯಾರೆಲ್ಲ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಅನ್ನು ಮದುವೆಯಾಗಿದ್ದಾರೆ ಎಂದು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಹಾಲಕ್ಷ್ಮಿ ಮತ್ತು ಪ್ರೊಡ್ಯೂಸರ್ ಕೋಟಿ ರಾಮು. ಹೌದು, ಕೋಟಿ ರಾಮು ಕನ್ನಡ ಸಿನಿಮಾ ರಂಗದಲ್ಲಿ ಬಿಗ್ ಬಜೆಟ್ ಸಿನಿಮಾ ನಿರ್ಮಾಣದ ಟ್ರೆಂಡ್ ಅನ್ನು ಹುಟ್ಟು ಹಾಕಿದವರು. ಇನ್ನು ಕನಸಿನ ರಾಣಿ ಎಂದೇ ಕರೆಯಲ್ಪಡುವ ಮಹಾಲಕ್ಷ್ಮಿ ಅವರು ಸ್ತ್ರೀ ಪ್ರಧಾನ ಪಾತ್ರಗಳಿಗೆ ಮಹತ್ವ ಕೊಟ್ಟವರು. ಮಹಾಲಕ್ಷ್ಮಿ ಅವರು ಕೋಟಿ ರಾಮು ನಿರ್ಮಾಣ ಮಾಡಿದ ಹೆಲೋ ಸಿಸ್ಟರ್, ಲೇಡಿ ಕಮಿಷನರ್, ಚಾಮುಂಡಿ, ದುರ್ಗಿ, ಶಕ್ತಿ ಮುಂತಾದ ಸಿನಿಮಾಗಳಲ್ಲಿ ನಟಿಸ್ತಾರೆ. ಇನ್ನು ಇವರಿಬ್ಬರಿಗೆ ಪರಿಚಯವಾದದ್ದು ಕೋಟಿ ರಾಮ್ ಪ್ರೊಡಕ್ಷನ್ನಲ್ಲಿ 1993ರಲ್ಲಿ ರಿಲೀಸ್ ಆದ ಮಾಂಗಲ್ಯ ಬಂಧನ ಸಿನಿಮಾದ ಮೂಲಕ. ನಂತರ ಇವರು 1997ರಲ್ಲಿ ಮದುವೆಯಾಗುತ್ತಾರೆ. ರಕ್ಷಿತಾ ಮತ್ತು ಡೈರೆಕ್ಟರ್ ಪ್ರೇಮ್. ರಕ್ಷಿತಾ ಅವರು ಮೊದಲು ನಾಯಕಿಯಾಗಿ ಅನಂತರ ನಿರ್ಮಾಪಕಿಯಾಗಿ ಗುರುತಿಸಿಕೊಂಡವರು. ಇನ್ನು ಕನ್ನಡದ ಸ್ಟಾರ್ ಡೈರೆಕ್ಟರ್ ಪ್ರೇಮ್ ಡೈರೆಕ್ಷನ್ ಮಾತ್ರವಲ್ಲದೆ ಆ್ಯಕ್ಟರ್ ಆಗಿ, ಪ್ಲೇಬ್ಯಾಕ್ ಸಿಂಗರ್ ಆಗಿ, ಲಿರಿಸಿಸ್ಟ್ ಹಾಗೂ ಪ್ರೊಡ್ಯೂಸರ್ ಆಗಿ ಗುರುತಿಸಿಕೊಂಡವರು. ಇನ್ನು ಪ್ರೇಮ್ ಡೈರೆಕ್ಷನ್ನ ಯಾವ ಸಿನಿಮಾದಲ್ಲೂ ರಕ್ಷಿತಾ ನಟಿಸದಿದ್ದರೂ ಇವರಿಬ್ಬರು ರಿಲೇಷನ್ಶಿಪ್ನಲ್ಲಿ ಇರ್ತಾರೆ. 2006ರಲ್ಲಿ ರಕ್ಷಿತಾ ಅವರು ಡೈರೆಕ್ಟರ್ ಪ್ರೇಮ್ನೊಂದಿಗೆ ತಮ್ಮ ಮ್ಯಾರೇಜ್ ಅನ್ನು ಅನೌನ್ಸ್ ಮಾಡ್ತಾರೆ. ನಂತರ ಮಾರ್ಚ್ 9, 2007ಕ್ಕೆ ಮದುವೆಯಾಗ್ತಾರೆ. ಭಾವನಾ ಮೆನನ್ ಮತ್ತು ಪ್ರೊಡ್ಯೂಸರ್ ನವೀನ್ ರಮೇಶ್ ಕುಮಾರ್. ಭಾವನಾ ಮೆನನ್ ಅವರು ಮಲಯಾಳಂ ಇಂಡಸ್ಟ್ರಿಯಿಂದ ಬಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಪಾಪ್ಯುಲಾರಿಟಿ ಪಡೆದವರು. ಇನ್ನು ನವೀನ್ ಅವರು ಸ್ಯಾಂಡಲ್ವುಡ್ನಲ್ಲಿ ಪ್ರೊಡ್ಯೂಸರ್ ಆಗಿ ಗುರುತಿಸಿಕೊಂಡವರು. ಇನ್ನು ಇವರಿಬ್ಬರು ಮೀಟ್ ಆದದ್ದು 2012ರಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ರೋಮಿಯೋ ಸಿನಿಮಾದ ಶೂಟಿಂಗ್ನಲ್ಲಿ. ಈ ಸಿನಿಮಾದ ಪ್ರೊಡ್ಯೂಸರ್ಗಳಲ್ಲಿ ನವೀನ್ ಅವರು ಕೂಡ ಒಬ್ಬರಾಗಿದ್ದರು. ನಂತರ ಇವರು ಜನವರಿ 22, 2018ರಲ್ಲಿ ಮದುವೆಯಾಗ್ತಾರೆ. ಇನ್ನು 2025ರ ಆರಂಭದಲ್ಲಿ ಭಾವನಾ ಮತ್ತು ನವೀನ್ ಅವರು ಡಿವೋರ್ಸ್ ಕೊಡ್ತಿದ್ದಾರೆ ಎಂಬ ರೂಮರ್ ಹರಿದಾಡಿತ್ತು. ನಂತರ ಭಾವನಾ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಏನೂ ಇಲ್ಲ ಎಂದು ಕ್ಲಾರಿಟಿ ಕೊಡ್ತಾರೆ. ಮಂಜುಳಾ ಮತ್ತು ಡೈರೆಕ್ಟರ್ ಅಮೃತಮ್. 70s ಮತ್ತು 80sಲ್ಲಿ ನಟಿಯಾಗಿದ್ದ ಮಂಜುಳಾ ಅವರು ಡೈರೆಕ್ಟರ್ ಆದ ಅಮೃತಮ್ ಅವರನ್ನು ಮದುವೆಯಾಗ್ತಾರೆ. ಅಮೃತಮ್ ಡೈರೆಕ್ಟ್ ಮಾಡಿದ್ದ ಹುಡುಗಾಟದ ಹುಡುಗಿ ಮತ್ತು ಕನಸು ನನಸು ಸಿನಿಮಾಗಳಲ್ಲಿ ಮಂಜುಳಾ ಅವರು ನಟಿಸ್ತಾರೆ. ಸೋನಾಲ್ ಮೊಂತೇರೊ ಮತ್ತು ತರುಣ್ ಸುಧೀರ್. ತುಳು ಸಿನಿಮಾ ರಂಗದಿಂದ ಕನ್ನಡ ಸಿನಿಮಾ ರಂಗಕ್ಕೆ ಬಂದ ಸೋನಾಲ್ ಕನ್ನಡದ ಸಕ್ಸಸ್ಫುಲ್ ಡೈರೆಕ್ಟರ್ ಆದ ತರುಣ್ ಸುಧೀರ್ ಅವರನ್ನು ಆಗಸ್ಟ್ 11, 2024ರಲ್ಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಮದುವೆಯಾಗ್ತಾರೆ. ಇನ್ನು ಇವರಿಬ್ಬರ ಪರಿಚಯವಾದದ್ದು ದರ್ಶನ್ ನಟನೆಯ ರಾಬರ್ಟ್ ಸಿನಿಮಾದ ಮೂಲಕ. ದರ್ಶನ್ ಕೂಡ ಇವರ ಫ್ರೆಂಡ್ಶಿಪ್ಗೆ ಸಪೋರ್ಟ್ ಮಾಡ್ತಾರೆ. ರೇಖಾ ದಾಸ್ ಮತ್ತು ಡೈರೆಕ್ಟರ್ ಓಂ ಪ್ರಕಾಶ್ ರಾವ್. ಕ್ವೀನ್ ಆಫ್ ಚಂದನವನ ಎಂದೇ ಕರೆಯಲ್ಪಡುವ ರೇಖಾ ದಾಸ್ ಅವರು ಕಾಂಟ್ರವರ್ಷಿಯಲ್ ಡೈರೆಕ್ಟರ್ ಆದ ಓಂ ಪ್ರಕಾಶ್ ರಾವ್ ಅವರನ್ನು ಮದುವೆಯಾಗ್ತಾರೆ. ಆನಂತರ ಇವರು ಡಿವೋರ್ಸ್ ಕೊಡುವ ಮೂಲಕ ಬೇರೆಯಾಗ್ತಾರೆ. ಮಾನ್ವಿತಾ ಕಾಮತ್ ಮತ್ತು ಅರುಣ್ ಕುಮಾರ್. ಕೆಂಡ ಸಂಪಿಗೆ, ಟಗರು ಸಿನಿಮಾಗಳ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚಿದ್ದ ಮಾನ್ವಿತಾ ಕಾಮತ್ ಅವರು ಮ್ಯೂಸಿಕ್ ಪ್ರೊಡ್ಯೂಸರ್ ಆದ ಅರುಣ್ ಕುಮಾರ್ ಅವರ ಜೊತೆ ಮೇ 1, 2024ರಲ್ಲಿ ಅರೇಂಜ್ ಮ್ಯಾರೇಜ್ ಆಗ್ತಾರೆ. ಲೇಖಚಂದ್ರ ಮತ್ತು ಪ್ರೊಡ್ಯೂಸರ್ ಶ್ರೇಯಸ್. ವಜ್ರಕಾಯ, ಕೃಷ್ಣರುಕ್ಕು, ಅಬ್ಬರ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದ ಲೇಖಚಂದ್ರ ಕನ್ನಡ ಸಿನಿಮಾಗಳ ಪ್ರೊಡ್ಯೂಸರ್ ಆದ ಶ್ರೇಯಸ್ ಅವರೊಂದಿಗೆ 2025ರ ಅಕ್ಟೋಬರ್ 19ರಂದು ಮದುವೆಯಾಗಲಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಯಾರೆಲ್ಲ ಕನ್ನಡದ ನಟಿಯರು ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಅನ್ನು ಮದುವೆಯಾಗಿದ್ದಾರೆ ಎಂದು ತಿಳಿಸಿಕೊಡುವ ಪ್ರಯತ್ನ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.